ಕೊಳ್ಳೇಗಾಲ ತಾಲೂಕು ಭಗೀರಥ ಉಪಹಾರ ಸಂಘದ ವತಿಯಿಂದ ಶ್ರೀ ಭಗೀರಥ ಜಯಂತ್ಯೋತ್ಸವ ಅಂಗವಾಗಿ ಸರಗೂರು ಅಯ್ಯನ್ ಮಠ ಶ್ರೀ ಮಹಾದೇವ ಸ್ವಾಮಿಗಳ ನೇತೃತ್ವದಲ್ಲಿ ಅದ್ದೂರಿಯಾಗಿ ಬೆಳ್ಳಿ ರಥದ ಮೆರವಣಿಗೆ ಉತ್ಸವ ನಡೆಸಿದರು. ಪಟ್ಟಣದ ಎಂಜಿಎಸ್ವಿ ಮೈದಾನದಲ್ಲಿ ಬುಧವಾರ ಅಲಂಕೃತಗೊಂಡಿದ್ದ ರಥದ ಮೇಲಿದ್ದ ಭಗೀರಥ ಭಾವಚಿತ್ರಕ್ಕೆ ಶಾಸಕ ಆರ್ ಕೃಷ್ಣಮೂರ್ತಿ ಅವರು ಪುಷ್ಪ ನಮನ ಸಲ್ಲಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಬಳಿಕ ಮೆರವಣಿಗೆಯು ಮಂಗಳವಾದ್ಯ, ಡೊಳ್ಳು ಕುಣಿತದೊಂದಿಗೆ ಎಂಜಿವಿಎಸ್ವಿ ಮೈದಾನದಿಂದ ಹೊರಟು ಗುರುಕಾರ್ ವೃತ್ತ, ಡಾಕ್ಟರ್ ರಾಜ್ಕುಮಾರ್ ರಸ್ತೆ, ಮಸೀದಿ ವೃತ್ತ, ಡಾಕ್ಟರ್ ಅಂಬೇಡ್ಕರ್ ರಸ್ತೆಗೆ ತೆರಳಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಎಡಿಬಿ ವೃತ್ತದ ಮೂಲಕ ಐಬಿ ರಸ್ತೆಯಲ್ಲಿ ನ್ಯಾಷನಲ್ ಸ್ಕೂಲ್ ಆವರಣ ತಲುಪಿತು. ಮೆರವಣಿಗೆಯಲ್ಲಿ ಎಲ್ಲ ಗ್ರಾಮದ ಉಪಹಾರ ಮುಖಂಡರು ತೆರೆದ ವಾಹನದಲ್ಲಿ ಭಗೀರಥ ಫೋಟೋವನ್ನು ಇಟ್ಟು ಮೆರವಣಿಗೆಯನ್ನು ಮಾಡಿದರು. ಈ ಮೆರವಣಿಗೆಯಲ್ಲಿ ಮಾಜಿ ಸಚಿವ ಎನ್ ಮಹೇಶ್, ಹನ್ನೂರು ಮಾಜಿ ಶಾಸಕ ಆರ್ ನರೇಂದ್ರ, ಚಾಮುಲ್ ಅಧ್ಯಕ್ಷ ನಂಜುಂಡಸ್ವಾಮಿ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಾಜೇಂದ್ರ, ಯುವ ಉದ್ಯಮಿ ನಿಶಾಂತ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್, ಉಪಹಾರ ನಿಗಮ ಮಾಜಿ ಅಧ್ಯಕ್ಷ ಶಿವಕುಮಾರ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೋಪಾಳಿ ಮಹಾದೇವ್ ನಾಯಕ್, ಪಿಐಸಿಸಿ ನಿರ್ದೇಶಕ ಮಳ್ಳೂರು ಮಂಜು, ನಗರಸಭೆ ಮಾಜಿ ಅಧ್ಯಕ್ಷ ರೇಖಾ, ಮಾಜಿ ಸದಸ್ಯರು, ತಾಲೂಕು ಭಗೀರಥ ಉಪಹಾರ ಸಂಘದ ಅಧ್ಯಕ್ಷ ರಮೇಶ್, ಸಂಘದ ಪದಾಧಿಕಾರಿಗಳು, ಉಪಹಾರ ಜನಾಂಗದ ಗಡಿ ಕಟ್ಟೆ ಯಜಮಾನರು ಹಾಗೂ ಯುವಕರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಜಯಂತಿಯನ್ನು ಆಚರಣೆ ಮಾಡುವ ಮುಖಾಂತರ ಅಧಿಕೃತವಾಗಿ ಸಭೆಯಲ್ಲಿ ಭಗೀರಥ ಕುರಿತು ಮಾತುಗಳನ್ನಾಡಿರ್ತಕ್ಕಂಥದ್ದು ದೊಡ್ಡ ವಿಚಾರ. ಇವತ್ತು ವಿಶೇಷವಾಗಿ ಕೊಳ್ಳೇಗಾಲ ತಾಲೂಕಿನವರು ಇವತ್ತು ಜಯಂತಿಯ ಉತ್ಸವವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಎಲ್ಲ ಭಗೀರಥ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳು ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಇವತ್ತು ಈ ದಿವಸ ಭಗೀರಥರ ಭಾವಚಿತ್ರವನ್ನು ರಥದ ಮೇಲೆ ಇಟ್ಟು ಚಾಲನೆ ಕೊಡುವಂಥ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೇವೆ. ತಪಸ್ವಿ ಭಗೀರಥರು ಕೈಗೇರಿ ತರಗಿಸಿದ ಮಹಾ ತಪಸ್ವಿ ಅಂತದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿಶೇಷವಾಗಿ ರಾಜ್ಯ ಮಟ್ಟದ ಭಗೀರಥ ಜಯಂತಿಯ ಕಾರ್ಯಕ್ರಮವನ್ನು ಜಿಲ್ಲಾ ಕೇಂದ್ರದಲ್ಲಿ ಮಾನ್ಯ ಪುಟ್ಟರಂಗ ಶೆಟ್ಟಿ ಅವರು ಭಾಗದ ಶಾಸಕರು ಹಾಗೂ ರಾಜ್ಯದ ನಿಗಮಗಳ ಅಧ್ಯಕ್ಷರು ಆಯೋಜನೆ ಮಾಡಿದ್ದಾರೆ. ಅವರು ಇಡೀ ಜಿಲ್ಲೆಯ ಎಲ್ಲ ಉಪ್ಪಾರ ಸಮಾಜದ ಪದಾಧಿಕಾರಿಗಳು ಮತ್ತು ಪೂಜ್ಯ ಸ್ವಾಮೀಜಿಯವರು ಆ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಇವತ್ತು ರಾಜ್ಯ ಮಟ್ಟದ ಜಯಂತಿ ಉತ್ಸವವನ್ನು ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಆಚರಣೆ ಮಾಡಿದ್ದಾರೆ. ಅವರಿಗೆ ನಾನು ಮುದ್ರೆ ಹರಿಸಿ ಸರ್ವರಿಗೂ ಕೂಡ ಶುಭವನ್ನು ಕೊಡ್ತೀನಿ.